ಅರುಣಾಚಲಂ ಇದು ಕೇವಲ ಒಂದು ಬೆಟ್ಟವಲ್ಲ, ಸ್ವತಃ ಭಗವಂತ ಶಿವನ ಅಗ್ನಿ ಸ್ವರೂಪವೆಂದೇ ಶತಮಾನಗಳಿಂದ ಭಕ್ತರು ನಂಬುತ್ತಾರೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುದೇವ ಯಾರು ಶ್ರೇಷ್ಠರೆಂದು ವಿವಾದಕ್ಕೆ ಇಳಿದಿರ್ತಾರೆ. ಬ್ರಹ್ಮದೇವ ಹೇಳ್ತಾರೆ, ನಾನೇ ಸೃಷ್ಟಿಕರ್ತ, ನಾನೇ ಶ್ರೇಷ್ಠ ಎಂದು. ವಿಷ್ಣುದೇವ ಹೇಳ್ತಾರೆ, ನಾನೇ ಪಾಲಕ, ನಾನು ಶ್ರೇಷ್ಠನೆಂದು. ಈ ವಾದಕ್ಕೆ ಅಂತ್ಯ ಕಾಣದೆ ದೇವತೆಗಳು ಶಿವನ ಮೊರೆಯನ್ನು ಹೋಗ್ತಾರೆ. ಆಗ ಶಿವನು ಅಸೀಮ ಅಗ್ನಿಸ್ತಂಭವಾಗಿ ಪ್ರತ್ಯಕ್ಷರಾಗ್ತಾರೆ. ಅದು ಆಕಾಶವನ್ನು ಚುಂಬಿಸುತ್ತಾ ಪಾತಾಳದವರೆಗೆ ಹರಡಿರುತ್ತೆ. ಅವರ ರೂಪಕ್ಕೆ ತಳವೂ ಇರಲಿಲ್ಲ, ತುದಿಯೂ ಇರಲಿಲ್ಲ. ಭಗವಂತ ಶಿವ ಹೇಳ್ತಾರೆ, ನನ್ನ ರೂಪದ ಅಂತ್ಯವನ್ನು ಯಾರು ಕಂಡುಹಿಡಿತಾರೋ ಅವರೇ ಶ್ರೇಷ್ಠರು ಅಂತ. ಆಗ ಭಗವಂತ ವಿಷ್ಣುದೇವ ಹಂದಿಯಾಗಿ ಪಾತಾಳದತ್ತ ಹೋಗ್ತಾರೆ ತಳವನ್ನು ಹುಡುಕಲು. ಬ್ರಹ್ಮದೇವ ಹಂಸವಾಗಿ ಮೇಲಕ್ಕೆ ಹಾಕ್ತಾರೆ ಶೃಂಗವನ್ನು ಹುಡುಕಲು. ಬಹುಕಾಲ ಹುಡುಕಿದರೂ ಯಾರಿಗೂ ಅಂತ್ಯ ಸಿಗಲೇ ಇಲ್ಲ. ಆಗ ಇಬ್ಬರು ಅರಿತುಕೊಂಡು ಶಿವನೇ ಸರ್ವೋತ್ತಮ, ಅವನ ರೂಪ ಅಸೀಮ. ಅವರು ವಿನಯದಿಂದ ಶಿವನ ಮುಂದೆ ಶರಣಾಗ್ತಾರೆ. ದೇವತೆಗಳು ವಿನಂತಿಯಿಂದ ಶಿವನ ಕರುಣೆಯಿಂದ ತನ್ನ ಅಗ್ನಿ ರೂಪವನ್ನು ಶಾಂತಿಗೊಳಿಸಿ ಅರುಣಾಚಲದ ಬೆಟ್ಟದ ರೂಪವನ್ನು ತಾಳ್ತಾರೆ. ಹಾಗೆ ಎಲ್ಲರೂ ಅವರನ್ನು ದೃಷ್ಟಿಯಿಂದಲೇ ಭಜಿಸಬಹುದಾಗಿದೆ. ಆ ಬೆಟ್ಟವೇ ಇಂದು ಭಗವಾನ್ ಅರುಣಾಮಲಯಾರ್ ಅಂದರೆ ಅರುಣಾಚಲೇಶ್ವರ. ಆ ಬೆಟ್ಟದ ಪಾದದಲ್ಲಿ ನಿರ್ಮಿಸಲ್ಪಟ್ಟಿದೆ ಭವ್ಯ ಅಣ್ಣಮಲಯಾರ್ ದೇವಾಲಯ. ಪಂಚಭೂತ ಸ್ಥಳಗಳಲ್ಲಿ ಅಗ್ನಿ ಸ್ಥಳವಾಗಿ ಪ್ರಸಿದ್ಧ. ಪ್ರತಿ ವರ್ಷ ಕಾರ್ತಿಕೈ ದೀಪೋತ್ಸವ ಸಂದರ್ಭದಲ್ಲಿ ಬೆಟ್ಟದ ತುದಿಯಲ್ಲಿ ಒಂದು ಮಹಾದೀಪವನ್ನು ಬೆಳಗಿಸಲಾಗುತ್ತದೆ. ಆ ದೀಪ ಶಿವನ ಅನಂತ ಅಗ್ನಿಯ ಸಂಕೇತ. ಅದು ಲಕ್ಷಾಂತರ ಭಕ್ತರ ಮನಗಳಲ್ಲಿ ಭಕ್ತಿಯ ಜ್ವಾಲೆಯನ್ನು ಬೆಳಗಿಸುತ್ತೆ. ಇಲ್ಲಿ ಒಂದು ಮಹಾಪವಿತ್ರ ಪರಂಪರೆಯಿದೆ, ಅದೇ ಗಿರಿ ಪ್ರದಕ್ಷಿಣೆ. ಭಕ್ತರು ಅರುಣಾಚಲ ಬೆಟ್ಟದ ಸುತ್ತ ಸುಮಾರು 14 ಕಿಲೋಮೀಟರ್ ಪಾದಯಾತ್ರೆ ಮಾಡುತ್ತಾರೆ. ಇದು ಕೇವಲ ಯಾತ್ರೆಯಲ್ಲ, ಆತ್ಮಶುದ್ಧಿಯ ಪಥ. ಪ್ರದಕ್ಷಿಣೆ ಮಾರ್ಗದಲ್ಲಿ 8 ದಿಕ್ಕುಗಳಲ್ಲಿ 8 ಲಿಂಗಗಳಿವೆ. ಪ್ರತಿ ಲಿಂಗವು ಒಂದು ದೇವತೆಯ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಭಕ್ತರು ಮೌನವಾಗಿ ಅಥವಾ ಓಂ ಅರುಣಾಚಲೇಶ್ವರಾಯ ನಮಃ ಎಂದು ಜಪಿಸುತ್ತಾ ನಡೆಯುತ್ತಾರೆ. ಅರುಣಾಚಲ ಮಣ್ಣಿನ ಧೂಳಿಗೂ ಸ್ಪರ್ಶವಾದರೆ ಪಾಪಗಳು ಕರಗುತ್ತವೆ ಎಂಬ ನಂಬಿಕೆ ಇದೆ. ಗಿರಿ ಪ್ರದಕ್ಷಿಣೆ ಅಂದರೆ ಕೇವಲ ಬೆಟ್ಟದ ಸುತ್ತು ಅಲ್ಲ, ಅದು ಶಿವನ ಸುತ್ತು, ಸ್ವಯಂ ಅರಿವಿನ ಸುತ್ತು. ಇದು ಆತ್ಮಜ್ಯೋತಿ ಅರುಣಾಚಲ ಶಿವನ ಸನ್ನಿಧಿಯ ಸ್ಪರ್ಶ.